ರೇಣುಕಾಸ್ವಾಮಿ ಹತ್ಯೆಯ ಕೇಸ್ನ 17 ಆರೋಪಿಗಳ ನ್ಯಾಯಾಂಗ ಬಂಧನ ಮತ್ತೆ ವಿಸ್ತರಣೆ ಆಗಿರುವಂಥದ್ದು. ಈ ಬೆನ್ನಲ್ಲೇ ದರ್ಶನ್ ಪರ ವಕೀಲರು ನ್ಯಾಯಾಧೀಶರ ಬಳಿ ಮತ್ತಷ್ಟು ಮನವಿಯನ್ನು ಮಾಡಿಕೊಂಡಿದ್ದಾರೆ. ದರ್ಶನ್ಗೆ ಕುರ್ಚಿ ನೀಡುವಂತೆ ನ್ಯಾಯಾಲಯಕ್ಕೆ ಮನವಿ ಆಗಿದೆ. ದರ್ಶನ್ಗೆ ಬೆನ್ನುವಿದೆ, ಚೇರ್ ಕೇಳಿದ್ರೂ ಕೂಡ ಸಿಬ್ಬಂದಿ ಕೊಡ್ತಾ ಇಲ್ಲ. ಬಳ್ಳಾರಿ ಜೈಲಾಧಿಕಾರಿಗಳ ವಿರುದ್ಧ ದರ್ಶನ್ ಪರ ವಕೀಲರು ನ್ಯಾಯಾಧೀಶರ ಎದುರು ಅತೃಪ್ತಿಯನ್ನು ವ್ಯಕ್ತಪಡಿಸಿದ್ದಾರೆ. ದರ್ಶನ್ ಏನು ಕೋಕಾ ಅಪರಾಧಿನ, ಕೊಲೆ ಆರೋಪಿ ಅಷ್ಟೇ ಅಂತೇಳಿ ದರ್ಶನ್ ಪರ ವಕೀಲರು ಮನವಿಯನ್ನು ಮಾಡಿಕೊಂಡಿರುವಂಥದ್ದು. ಕುಳಿತುಕೊಳ್ಳೋದಕ್ಕೆ ಒಂದು ಚೇರ್ ಕೊಡ್ತಿದ್ರೆ ಹೆಂಗೆ? ಅಗತ್ಯ ವಸ್ತುಗಳನ್ನು ಜೈಲಿನ ನಿಯಮದ ಅಡಿ ನೀಡಲಿಕ್ಕೆ ಕೋರ್ಟ್ ಆದೇಶವನ್ನು ಕೊಟ್ಟಿದೆ. ವಕೀಲರು, ಫ್ಯಾಮಿಲಿ, ಫ್ರೆಂಡ್ಸ್ ಭೇಟಿಗೆ ಅವಕಾಶವನ್ನು ನೀಡುವಂತೆ ಆದೇಶವನ್ನು ಮಾಡಿದ್ದಾರೆ ನ್ಯಾಯಾಧೀಶರು. ಸೆಪ್ಟೆಂಬರ್ 30ರವರೆಗೂ ಕೂಡ ದರ್ಶನ್ ಸೇರಿ 17 ಜನ ಆರೋಪಿಗಳಿಗೆ ನ್ಯಾಯಾಂಗ ಬಂಧನವನ್ನು ಮತ್ತೆ ವಿಸ್ತರಣೆ ಮಾಡಲಾಗಿದೆ. ಇವತ್ತು ನ್ಯಾಯಾಧೀಶರ ಎದುರು ಪ್ರೆಸೆಂಟ್ ಮಾಡಿದಂತಹ ಸಂದರ್ಭದಲ್ಲಿ ದರ್ಶನ್ ಪರ ವಕೀಲರು ಈ ಎಲ್ಲ ವಿಚಾರವನ್ನು ಕೂಡ ಪ್ರಸ್ತಾಪಿಸಿದ್ದಾರೆ. ಈಗಾಗಲೇ ಸರ್ಜಿಕಲ್ ಚೇರ್ ಕೊಟ್ಟಿದ್ದಾರೆ, ಟಿವಿ ಕೊಟ್ಟಿದ್ದಾರೆ, ಮತ್ತಷ್ಟು ಬೇಡಿಕೆಗಳನ್ನು ದರ್ಶನ್ ಇಡ್ತಾ ಇದ್ದಾರೆ. ಅವುಗಳಿಗೆ ಸ್ಪಂದಿಸಬೇಕು ಜೈಲಿನ ಸಿಬ್ಬಂದಿ ಅಂಥೇಳಿ ವಕೀಲರ ಮೂಲಕ ದರ್ಶನ್ ಮನವಿಯನ್ನು ಮಾಡಿಕೊಂಡಿರುವಂಥದ್ದು. ನ್ಯಾಯಾಧೀಶರು ಈ ಜೈಲಿನ ಮ್ಯಾನ್ಯುವಲ್ ಏನು ಹೇಳುತ್ತೆ ಅದರ ಪ್ರಕಾರ ಅಲ್ಲಿನ ಸಿಬ್ಬಂದಿಗಳು ನಡ್ಕೊಳ್ಬೇಕು ಅನ್ನುವಂತಹ ಮೌಖಿಕ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಹಾಗಾಗಿಯೇ ದರ್ಶನ್ ಅವರಿಗೆ ಮತ್ತೇನೇನೆಲ್ಲ ಸಿಬ್ಬಂದಿಗಳು ಅವಕಾಶ ಮಾಡಿಕೊಡ್ತಾರೆ ಅನ್ನೋದನ್ನು ಕಾದು ನೋಡಬೇಕಿದೆ. ಇಲ್ಲಿಯವರೆಗೂ ರಕ್ತ ಸಂಬಂಧಿಗಳಿಗೆ ಮಾತ್ರ ದರ್ಶನ್ ಭೇಟಿಗೆ ಅವಕಾಶ ಇತ್ತು. ಇವತ್ತಿನಿಂದ ಫ್ಯಾಮಿಲಿ ಜೊತೆಗೆ ಅವರ ಫ್ರೆಂಡ್ಸ್ ಕೂಡ ಭೇಟಿ ಆಗಬಹುದಾಗಿದೆ.